पंचाननं तनुभूतानां पंचाक्षरमनुपमान् पंचसूत्रात्मको वंदे ಶ್ರೀಮನ್ ಮಹಾರಾಜ ರಾಜಗುರು ಮುರುಘರಾಜ ಯೋಗೇಂದ್ರ ಸದ್ಗುರುಗಳ ಕರ್ತೃ ಗದ್ದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ 8ನೇ ವರ್ಷದ ಯಾವ ಹನುಮ ಜಯಂತಿಯ ಮಹಾ ಕಾರ್ಯಕ್ರಮಕ್ಕೆ ಸಂತರನ್ನ ಮಹಂತರನ್ನ ಹಾಗೂ ತಮ್ಮ ಬಳಗವನ್ನು ಕರೆಸಿಕೊಂಡು ಏನಪ್ಪ ಅಂದ್ರೆ ಯಾವ ಸದ್ಬೋಧಾಮೃತವಾಗಿರ್ತಕ್ಕಂಥ ಪ್ರವಚನವನ್ನು ಈ ಯಾವ ಸುಕ್ಷೇತ್ರವಾಗಿರ್ತಕ್ಕಂಥ ಬೈರುಡಿಗೆ ಗ್ರಾಮದೊಳಗೆ ನೀವು ನೆರವೇರಿಸ್ತೀರಲ್ಲ, ಬೈರುಡಿಗೆ ಗ್ರಾಮದ ಗುರು ಹಿರಿಯರು ತಾಯಂದಿರು ಎಲ್ಲರೂ ಮೊದಲು ಮಾಡ್ಕೊಂಡು ನೀವು ಧನ್ಯರು ಕೃತಾರ್ಥರು ಅಂತ ಮಾತನ್ನು ಇವತ್ತು ಹೇಳುತ್ತಾ, ಇವತ್ತಿನ ಯಾವ ಗಣನೇತೃತ್ವವನ್ನು ವಹಿಸಿ ಯಾವ ನಮ್ಮ ಬಸವ ವೇದ ಮತ್ತು ಬಸವ ಸ್ವಾಮಿಗಳು ಹಾಗೂ ಮಂಜುನಾಥ ಸ್ವಾಮಿಗಳು ಇದಕ್ಕೆ ಯಾಕಂತಂದ್ರೆ ವೇದಿಕೆಗೆ ಗೌರವ ಬರಬೇಕಾಯ್ತಪ್ಪ ಅಂದ್ರೆ ಪೂಜ್ಯನೀಯರಲ್ಲಿ ಇದ್ರಪ್ಪ ಅಂದ್ರೆ ಅದಕ್ಕೆ ಶೋಭಾ ಬರ್ತದೆ. ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ತತ್ವದ ಒಂದು ಹಿತನುಡಿಗಳನ್ನು ಮಿತವಾಗಿ ನಿಮಗೆ ಬೋಧ ಮಾಡ್ಯಾರ. ಏನು ಹೇಳಿದ್ರು? ಭಕ್ತಿ ಬೇಕಂತ ಹೇಳಿದ್ರು. ಭಕ್ತಿ ಮುಕ್ತಿಗೆ 3 ಕಾರಣ ಅನ್ನುವಂಥ ಮಾತನ್ನು ನಮ್ಮ ಬಸವಪ್ಪ ತಿಳಿಸಿದ್ರು. ಇನ್ನು ಈಗ ಯಾವ ಶರಣಮ್ಮ ತಾಯಿಯವರಾಗಿರ್ತಕ್ಕಂಥ ಮುಕ್ತಾಬಾಯಿಯವರು ಯಾವ ಶಿವಾನಂದ ಆಶ್ರಮದ ಪರಮ ಶಿಷ್ಯರಾಗಿ ಏನಪ್ಪ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಜೀವನವನ್ನು ದೇವನಿಗಾಗಿ ಮೀಸಲಿಟ್ಟು ಧರ್ಮ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದು ಮಾರ್ಮಿಕವಾಗಿರ್ತಕ್ಕಂಥ ಮಾತನ್ನು ನಿಮ್ಗೆಲ್ಲರಿಗೂ ಉಣಬಡಿಸಿದರು. ಅಂದ್ರೆ ಇವು ಯಾಕೆ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದಾಗ ಇಲ್ಲಿ ಎಲ್ಲರೂ ನಾವು ಒಂದುಗೂಡ್ತೇವೆ. ಅವರಿವರೆನ್ನದು ಎಲ್ಲರೂ ನಾವು ಒಂದುಗೂಡ್ಕೊಂಡಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಒಂದು ಅದಕ್ಕಾಗಿ ಏನಂದ್ರೆ ಇಂಥ ಒಂದು ಕಾರ್ಯ ಲಕ್ಷ ಆ ಕಡೆ ಹೋಗಿಬಿಡ್ತದೆ. ಬಂದ್ ಮಾಡಂತ ಹೇಳಿ ಅವ್ರಿಗೆ ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ಇಂಥ ಒಂದು ಕಾರ್ಯಕ್ರಮದೊಳಗೆ ನಾವು ಧನ್ಯರಾಗಬೇಕಾದ್ರೆ ಪಾವನರಾಗಬೇಕಾದ್ರೆ ಮನುಷ್ಯ ಜೀವನವನ್ನ ನಾವು ಪಡ್ಕೋಬೇಕಾದ್ರೆ ಮನುಷ್ಯನಿಗೆ ಯಾವ ಲಾಭ ಅಂತ ಕೇಳಿದ್ರೆ ಈಶ್ವರನ ಕಾಣ್ಕೊಳ್ಳದೆ ಒಂದು ಮನುಷ್ಯ ಜನ್ಮದ ದಿವ್ಯ ಜ್ಞಾನ ಅನ್ನುವಂಥ ಮಾತನ್ನ ಇವತ್ತು ನಾವು ಕೇಳ್ಕೊಂಡಿವಿ. ಯಾಕಂದ್ರೆ ಇದು ಕೇಳಕ್ಕೆ ಇದು ಸಮಯ ಅಲ್ಲ. ಈಗ ಟೈಮ್ ಭಾಳ ಆಗ್ಯದ, ಮಳೆಗಾಲ ಎದ್ದದ ಪ್ರಸಂಗ ಮತ್ತೆ ಇವತ್ತು ಅದನ್ನ ಈಗ ಹನುಮಂತ ಲಂಕಾ ಸುಟ್ಟು ಹೋಗಿ ಯಾಕ ಹನುಮಂತ ಲಂಕಾ ಸುಟ್ಟು ಯಾಕೆ ಸುಟ್ಟ? ಹನುಮಂತ ಲಂಕಾ ಸುಟ್ಟನಿಲ್ಲ, ಯಾಕೆ ಸುಟ್ಟವ? ಅವನಲ್ಲಿರ್ತಕ್ಕಂಥ ಒಂದು ಗಾಢವಾದ ಭಕ್ತಿ, ರಾಮನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಶ್ರದ್ಧೆ ಅವನನ್ನು ಏನಪ್ಪಾ ಅಂದ್ರೆ ಆ ಕೆಲಸಕ್ಕೆ ಹಚ್ಚಿತು. ಅಹಂಕಾರಿಯಾಗಿರ್ತಕ್ಕಂಥ ರಾವಣ ತಾನು ಮಾಡಿರ್ತಕ್ಕಂಥ ಒಂದು ಕೃತ್ಯವನ್ನ ನಾಶ ಮಾಡಬೇಕಾದಾಗ ಹನುಮಂತ ಏನಪ್ಪಾ ಅಂತಂದ್ರೆ ಅವನ ಕರೆಸಿದಾಗ ಅವನು ಸಿಂಹಾಸನಾಗ ರಾವಣ ಪೂಜೆ ಅಂತ ತನ್ನ ಬಾಲನ್ನು ಸುಟ್ಟು ಅವನಕಿನಾಗಿ ಹತ್ರ ಕುಂತಂತ. ಇವ ಏನು ಈ ಕೊಡಗೆ ಏನಪ್ಪಾ ಅಂದ್ರೆ ಬಾಳಕ್ಕೆ ಬೆಂಕಿ ಹಚ್ಚಿಬಿಡ್ರಿ ಅಂತ ಹೇಳ್ದ. ಇದು ಪ್ರಾಣಿಯದ, ಇದು ಪ್ರಾಣಿ ಹಿಂಸೆ ಮಾಡೋದಕ್ಕಾಗಿ ನೀವು ಬಾಳಿಗೆ ಬೆಂಕಿ ಹಚ್ಚಿಬಿಡ್ರಿ ಅಂತಂದ್ರೆ ಅವ ಏನು ಮಾಡಿಬಿಟ್ಟ, ಆ ಬೆಂಕಿ ತಗೊಂಡು ಏನಪ್ಪಾ ಅಂದ್ರೆ ಲಂಕಾಪಟ್ಟಣವನ್ನು ದ್ವೇಷ ಮಾಡಿಬಿಟ್ಟ. ಯಾಕಂದ್ರೆ ಲಂಕಾ ಸಿರಿ ಅಂದ್ರೆ ಅಗಮ್ಯವಾಗಿರ್ತಕ್ಕಂಥ ಸಿರಿ, ಬಹಳ ಸಂಪತ್ತ, ಕುಬೇರನ ಮೊದಲ ಅವನ ರಾಜಧಾನಿ ಅಂಥದ್ದು ಇವ ಸೋಟಗಿರಿ ಮಾಡ್ಕೇರಿಯಿಂದ ಗೆದ್ದುಕೊಂಡಿದ್ದೀವ ರಾಮ. ಅಂದ್ರೆ ಅವನಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಏನಪ್ಪ ಅಂದ್ರೆ ಸುಟ್ಟು ಹಾಕಿದಂತ ಏನು ಶರಣಮ್ಮನವ್ರು ಹೇಳಿದ್ರಲ್ಲ, ಆದರೂ ಸಹಿತ ರಾವಣನೂ ಸಹಿತ ಬ್ರಹ್ಮಜ್ಞಾನಿ, ಬ್ರಹ್ಮ ಮಾನಸ ಪುತ್ರಿತಮ ಇದ್ದರೂ ಸಹಿತ ಹೇಳಿದ್ರೆ ತನ್ನ ಅರ್ಕೋಟಿ ಆಯುಷ್ಯವನ್ನ ಅರಗಳಿಗೆ ಕಳ್ಕೋಬೇಕಾಗಿರ್ತಕ್ಕಂಥ ಒಂದು ಪ್ರಾಯಶ್ಚಿತ್ತ ಮಾಡೋದಕ್ಕೆ ಏನದ ಅದು ರಾಮಾಯಣ ಮಹಾಭಾರತ ಅದೆಂದು ಬೇಡ ಬೇತಕ್ಕೆ ಹೇಳಿದ್ರು ಅದು ತೀರಂಗಿಲ್ಲ, ಅದು ಮುಗಿಯಂಗಿಲ್ಲ. ಆದ್ರೆ ಏನದ ನಮ್ಮ ಮಾರುತಿ ಏನಪ್ಪಾ ಅಂತಾರೆ ರಾಮಾವ ದೂತ ಅಂದ್ರೆ ಅವನಿಗೆ ರಾಮನಿಗೆ
ಶಿಷ್ಯ ಅಂತ ಯಾರು ಅಂದಾರಲ್ರಿ? ರಾಮನ ಶಿಷ್ಯ ಅಂತ ಅಂದಿಲ್ಲ. ರಾಮನ ಅವಧೂತನಾಗಿರ್ತಕ್ಕಂಥ ಸೇವಾ ಕಾರ್ಯಕರ್ತನಾಗೇನ. ಆದ್ರೆ ಅವನಿಗೆ ಏನಪ್ಪ ಅಂದ್ರೆ ಕೊನೆಯದಾಗಿರ್ತಕ್ಕಂಥ ಸದ್ಯೋನ್ಮುಕ್ತಿ ಸಿಗಬೇಕಾದಾಗ ಅವ ಏನದ ಲಿಂಗವನ್ನು ಧಾರಣ ಮಾಡಿಕೊಂಡ. ಅವ ಹ್ಯಾಂಗ ಲಿಂಗ ಧಾರಣ ಮಾಡ್ಕೊಂಡಪ್ಪ ಅಂದ್ರೆ ಅವಾಗ ಯಾವ ವೀರ ಇವತ್ತು ಹೇಳ್ತಿರಲ್ಲ, ವೀರಭದ್ರೇಶ್ವರನಿಂದ ಅವ ಲಿಂಗವಂತನಾದ. ಅಂದ್ರೆ ಮುಂದ ಅವ ಹ್ಯಾಂಗ ಲಿಂಗ ತೋರಿಸ್ತಪ್ಪ ಅಂದ್ರೆ ಹಿಂದೆ ಏನಪ್ಪ ಅಂದ್ರೆ ಬಲಭೀಮ ಪಾಂಡವರು ಏನಪ್ಪಾ ಅಂದ್ರೆ ಪಾಂಡುಪುತ್ರನಾಗಿರ್ತಕ್ಕಂಥ ಭೀಮ ಏನಪ್ಪಾ ಅಂದ್ರೆ ಸೌಗಂಧಿಕ ಪುಷ್ಪ ತರ್ಲಿಕ್ಕೆ ಹೋಗಿದ್ದಂತಲ್ಲಿ ಹಿಮಾಲಯಕ್ಕೆ. ಇವ ನಿದ್ದೆ ಮಾಡಕ್ ಹದ್ದಿದ್ದಂತ ಹನುಮಂತ. ಅವಾಗ ಏನದ, ನೀನ್ ಬಾಲ ಎತ್ಕೋ ಅಂತಂದಂತ. ಆಗ್ಲಿಲ್ಲ ಅವಾಗ ಬಾಲ ಎತ್ತದು. ನಾನು ಲಿಂಗಧಾರಿ ನೋಡ್ತೀವ ಹಿಂಗ್ ಗದಿ ಬಿಚ್ಚಿಕೇಳಿ ಅವ ತೋರ್ಸಿದಂತೆ ಭೀಮ. ಅವಾಗ ಅವ ಏನಂತ ಕುಂತಲ್ಲಿ ಮೈ ಜಾಡ್ಸಿದ್ರೆ ಅವನ ರೋಮಗಳಲ್ಲಿ ಲಿಂಗಗಳಿದ್ದು ಅನ್ನುವಂತ ಮಾತನ್ನ ಏನದ ಸ್ಕಂದ ಪುರಾಣದೊಳಗೆ ಬರ್ತದೆ. ಹಾಗೇನದ ಮಾರುತಿ ಚಿರಂಜೀವಿ ಯಾಕಾದಪ್ಪ ಅಂತಾರೆ ಪ್ರತಿಯೊಬ್ಬರ ಬಂದ ಭವನೆಗಳನ್ನ ಕಳೆದುಗೋಸ್ಕರವಾಗಿ ಏನಪ್ಪಾ ಅಂತಾರೆ ಅವನೇನಪ್ಪ ಅಂದ್ರೆ ದೇವನಾಗಿ ಪೂಜೆಗೊಂಡನಲ್ಲ. ಅಂತ ಒಂದು ದಿವ್ಯ ಕಾರ್ಯಕ್ರಮವನ್ನ ಇವತ್ತು ನೀವು ಬೈರೋಡಿ ಸದ್ಭಕ್ತರೇನಪ್ಪ ಅಂತಂದ್ರೆ ಅವರಿವರೆನ್ನದೆ ಇವತ್ತೇನದ ನೆಮ್ಮದಿ ಆಗಿರ್ತಕ್ಕಂತಂದ್ರೆ ಅದಕ್ಕೆ ಅಂತ ಹಣವಿದ್ದಾಗಲೇ ಸೇವೆ, ನೆನವಿದ್ದಾಗಲೇ ಮಾಡಿ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿಮನವೇ ಅಂತ. ದೇವ್ರು ಯಾವಾಗ ಶಕ್ತಿ ಕೊಟ್ಟನಂದ್ರೆ ಸೇವಾ ಮಾಡ್ಬೇಕು, ಸಂಪತ್ತು ಕೊಟ್ಟನಂದ್ರೆ ಇಂಥ ಸತ್ಕ್ರಿಯೆಯಲ್ಲಿ ದಾನ ಮಾಡ್ಬೇಕು. ಆದ್ರೂ ನಿನ್ನೆ ಮುಕ್ತಿ ಆಗ್ತದ. ಅಲ್ಲಿ ದೇವ್ರದನ್ನ ಇಲ್ಲಿ ದೇವ್ರು ಯಾರಾದ್ರೂ ದೇವರನ್ನು ತೋರಿಸ್ತೇವೆ ವಾಪರವ್ರು ಅದಾರನ್ರಿ. ಆ ದೇವ ಈ ದೇವ ಎನಬೇಡ ಆಪತ್ತಿಗಾದವನೇ ದೇವ ಸರ್ವಜ್ಞ ಅಂತ. ಯಾವ ಆಪತ್ತ ನಮಗ್ ಬಂದಂಥದ್ದು ಆಪತ್ತು ಎಂಥದ್ದು ಬಂದದ ಹೇಳಿ ನೋಡಮ್ಮ. ಆಗ ಹೇಳಿದ್ರ ಅಮ್ಮವ್ರು ಎಂತ ಆಪತ್ತು ಬಂದದ್ರಿ? ಎಲ್ಲ ರೋಗ ಬಂದಿರ್ಬೇಕು. ಆಪತ್ತು ಅನ್ನುವಂಥ ಸಾವು ಅನ್ನುವಂಥ ಆಪತ್ತು ಬಂದಾಗ ಅದನ್ನ ಮುಕ್ತಿಗೆ ಕಾಣಿಸೋದ್ರಿಂದ ಜನನ ಮರಣ ಮುಕ್ತತೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಸದ್ಗುರು ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಹರ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರೆದೇ ಹೋಗೋ ಸುಖ ದೊರಕೋದುಂಟೆ ಆತ್ಮ. ಹಣವಿದ್ದಾಗಲೇ ಮಾಡಿ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಮನ ಅಂತ ಹೇಳಿದೆ. ಅದಕ್ಕೇನಪ್ಪ ಅಂದ್ರೆ ಇವ್ರು ಹೇಳಿದ್ರು, ಆರು ನಾನಂದು ವಿಚಾರಿಸೋ ವಿಷಮ ಸಂಸಾರವಿದನು ಮಾರಮರ್ದನ ಶಂಭುಲಿಂಗ ರುಚಿ ಗಂಭೀರ ಸುಖದ ಅಂತ ಹೇಳಿದ್ರು. ಅದಕ್ಕಾಗಿ ನಾಳಿನ ದಿವಸ ನೀವೆಲ್ಲ 7 ಗಂಟೆ ಕೇಳಿಗೆ ಬಂದ್ರಿ ಅಂದ್ರೆ ಅಮ್ಮವರ ಪ್ರವಚನ ಅದನ್ನು ಕೇಳಿಕೊಂಡು ಧನ್ಯರಾಗಬೇಕಂತ ಹೇಳ್ತಾ, ಒಂದು ಊರಾಗೊಬ್ಬ ಇಂಥ ಮಾವು ಪಂಡಿತ ಬಂದಿದ್ದಂತ, ಕಾಶಿ ಒಳಗೆ ಅಭ್ಯಾಸ ಮಾಡಿದವ ಬಂದಿದ್ದ. ಇಂಥ ಊರಾಗ ಏನಪ್ಪ ಅಂತಂದ್ರೆ ಒಂದು ಹನುಮಂತರ ಗುಡಿಯಾಗ ಏನಾರ ಕುಂತಿದ್ದ ಚಂಗಾಳಿ ಚೌಕಿ. ಏನ್ರಪ್ಪ ನಾನು ಕಾಶಿ ಪಂಡಿತ ಇದ್ದೀನಿ, ನಾನು ಇವತ್ತಿನ ದಿವಸ ಪ್ರವಚನ ಮಾಡ್ತೀನಿ, ಶಾಸ್ತ್ರ ಹೇಳ್ತೀನಿ ಅಂತಂದ. ನಮ್ಮೂರ ಗನಗನ ಪಂಡಿತರದ ನೀನು ಹೇಳ್ತಿ ಬಿಡು ಅಂದ. ಆಯ್ತಪ್ಪ ಹೇಳ್ತೀನಿ, ಇವತ್ತೇನು ನಿನ್ನ ಕಾಣಿಕ ಏನಿಲ್ಲ, ಇವತ್ತೇನಪ್ಪ ಅಂದ್ರೆ ಇವತ್ತು 5,000 ರೂಪಾಯಿ ಕೊಡ್ರಿ, ನಾನು ಪ್ರವಚನ ಮಾಡ್ತೀನಿ ಇವತ್ತೊಂದು ದಿವಸ. ಆಯ್ತು ಯಾಕಂದ್ರೆ ಇಂಥ ಹನುಮಂತರ ಕೂಡ ಎಲ್ಲರೂ ಊರನ್ನೋರು ಯಾವನು ಹೇಳೋ ಬಂದ ನೀ ಬಂದು ನಾವು ಎಲ್ಲರೂ ಬಂದು ಕೂತು ಸಾಂಬಜ ಯಾವ್ದೇ ನಮ್ಮ ಪಾರ್ವತಿಪತಿ ಹರ ಹರ ಮಹಾದೇವ. ಯಾರು ನೀವು ಓದಿಲ್ಲ. ಯಾಕೆ ಅವಾಗ ಅಂತದ್ ಕೂಡಲೇ ಇದು ತಿಳಿತಲ್ಲಿ, ಇದು ತಿಳಿತು. ಸಾಂಬಜಯ ನಮ್ಮ ಪಾರ್ವತಿ ಹರ ಹರ ಮಹಾದೇವ ಒಂದದ್ದು. ಏನ್ ಹೇಳ್ತೀವಿ ಬಿಡು, 5,000 ರೂಪಾಯಿ ತಗೊಳ್ಳಿದ್ವಿ ಹಾಕಿ ಏನು ತಿಳಿತದ, ಏನು ತಿಳಿದ್ರು ಹೋಗೋದು. ಆಯ್ತು ತಿಳಿಲ್ಲದ್ರೆ ಬಿಡ್ರಪ್ಪ, ತಿಳಿಲಾರ್ದವ್ರ ಮುಂದೆ 10 ವರ್ಷ ಹೇಳಿದ್ರು ಏನದ, ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ನಾ ಹೋಗ್ತೀನಿ ಅಂತ. ಹಬ್ಬ ಮತ್ತೆ ವಿಚಾರ ಮಾಡಿದವ ಒಳಗ ನಾಳೆ ಒಂದಿನ ಏನಪ್ಪ ಅಂದ್ರೆ ಒಂದು ಅರ್ಧ ಮಂದಿ ತಿಳಿದಲ್ರಿ, ಅರ್ಧ ಮಂದಿ ತಿಳಿದಿಲ್ಲ ಅಲ್ಲಿ. ಹಾಕೋದಕ್ಕೆ ನಾಳೆ 5,000 ಕೊಡ್ತೀವಿ ನಿನಗೆ, ನಾಳೆ ಬಂದಿನ ಪ್ರವಚನ ಮಾಡುವ ಬಂದ. ಸಾಂಬಜಯ ಅದೇನಮ್ಮ ಪಾರ್ವತಿ ಹರ ಮಹಾದೇವ ಬಂದ. ತಿಳಿತಂದ್ರಿ ಅಂದ್ರು. ನಮಗೆ ತಿಳಿದ್ರೆ ಮತ್ತೆ ತಿಳಿದವ್ರ ಮುಂದೆ ಏನು ಹೇಳಪ್ಪ, ತಿಳಿಲಾರ್ದ್ರೆ ಹೇಳಿದ್ ಹೇಗೆ ಅಂತ ಹಂಗಾಗಬಾರ್ದು. ಇದು ನೀನಪ್ಪ ಆದಷ್ಟು ನೀವೇನಪ್ಪ ಅಂದ್ರೆ ಬೇಗನೆ ಬಂದು ಯಾವ ಈ ಒಂದು ಪ್ರವಚನ ಕಾರ್ಯಕ್ರಮದೊಳಗೆ ಕೇಳಿ ಧನ್ಯರಾಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಯಾಕಂತಾರೆ ಹೇಳೋದಕ್ಕೂ ಕೇಳೋದಕ್ಕೆ ಸಮಯ ಇಲ್ಲ. ಅದಕ್ಕೆ ಮೊದಲನೇ ಭಾಷಣಕಾರ ಆಗಬಾರ್ದು, ಮನೆ ಹಿರಿಯ ಮಗ ಆಗಬಾರ್ದು ಅಂತ ಅದಕ್ಕೆ ನಾವು ಗದ್ದಿಗೆ ತಂದು ಕುಂದಿಸ್ಯಾರ. ಅದಕ್ಕೆ 4 ಮಾತಾಡಿದ್ವಿ, ಮಾತಾಡೀವಿ. ಅದನ್ನೇನಪ್ಪ ಅಂದ್ರೆ ನೀವೆಲ್ಲರೂ
ಎಲ್ಲರೂ ಎಂದು ಹೋಲಕೈತಿರಿ ಹೋಲಿ. ಶಿವ ಸಾಂಬುದಯಾದೇವ ಪಾರ್ವತಿಪತಿ ಹರ ಹರ ಮಹಾದೇವ್. ಈ ವಾಕ್ಬಿಟ್ಟು ನಾ ಮಾರುದೇಶನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತೇವೆ. ನಮ್ಮ ಆಚಾರ್ಯರು ಆಶೀರ್ವಾದ